ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ನಿಮ್ಮಲ್ಲಿ ಹಲವಾರು ಜನ ನನ್ನ ಹತ್ರ ಒಂದು ಕ್ವಶನ್ ಕೇಳಿದ್ರು, ಅಕ್ಕ ನಿಮ್ಮ ಟೆರೆಸ್ ಗಾರ್ಡನ್ನ ಹೇಗೆ ಸ್ಟಾರ್ಟ್ ಮಾಡಿದ್ರಿ, ಏನಾದ್ರು ಟಿಪ್ಸ್ ಇದ್ದರೆ ಹೇಳಿ, ನಾವು ಸ್ಟಾರ್ಟ್ ಮಾಡ್ಕೊಳ್ಬೇಕಂತ ಮಾಡಿದ್ದೀವಿ ಅಂತ ಕೇಳಿದ್ರು. ಅವರಿಗೋಸ್ಕರ ನಾನು ಈ ವಿಡಿಯೋ ಮಾಡಿ 5 ವರ್ಷದಿಂದ ನಾನು ಮಾಡ್ಕೊಂಡು ಬಂದಂಥ ಪ್ರಾಜೆಕ್ಟ್ ವರ್ಕ್ ಹೇಳ್ತೀನಿ. ಅಂದರೆ ಈ ಟೆರೆಸ್ ಗಾರ್ಡನ್ ನಾನು ಪ್ರಾಜೆಕ್ಟ್ ಅಂದ್ಕೊಂಡ್ರೆ ಅದಕ್ಕೆ ಏನೇನೆಲ್ಲ ಕಷ್ಟಪಟ್ಟಿದ್ದೀನಿ, ಏನೇನೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ ಎಲ್ಲ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಬಿಲ್ಡರ್ ಕೊಟ್ಟಾವಾಗ ನಮ್ಮ ಮನೆ ಕೂಡ ಎಲ್ಲರ ಮನೆ ಥರನೇ ಇದೇ ಥರ ಇತ್ತು. ಅಂದರೆ ವೈಟ್ ಗೋಡೆ, ಅಂದರೆ 4.5 ಫೀಟು ಗೋಡೆ, ಹಾಗೆ ವೈಟ್ ಕಲರ್ ಇತ್ತು. ನಾನು ಅದಕ್ಕೆ ಟೆರಕೋಟ ಕಲರ್ ಹಾಕ್ಸ್ಕೊಂಡೆ. ಕೆಳಗಡೆ ನೋಡಿ ನೀವು ಸಿಮೆಂಟ್ ಇದೆಯಲ್ಲ, ಒಂದು ಸ್ವಲ್ಪ ನೀರೇನಾದ್ರು ನಿಂತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಂತ ಇನ್ನೊಂದು ಸರ್ತಿ ಅದರ ಮೇಲೆ ಇನ್ನೊಂದು ಲೇಯರ್ ನಾನೇ ದುಡ್ಡು ಕೊಟ್ಬಿಟ್ಟು ಸಿಮೆಂಟ್ ಕೆಲಸ ವರ್ಕ್ ಮಾಡಿಸ್ಕೊಂಡಿದ್ದೀನಿ. ಅದು ಫಸ್ಟ್ ಮಾಡಿದ ಕೆಲಸ. ಆಮೇಲೆ ನೆಕ್ಸ್ಟು, ಈಗ ಸಾಧಾರಣವಾಗಿ ಟೆರೆಸ್ ಗಾರ್ಡನ್ ಸ್ಟಾರ್ಟ್ ಮಾಡೋರು ಏನು ಮಾಡ್ತಾರೆ ಅಂದರೆ, ಈ ಥರ ಟೆರೆಸ್ ಇರುತ್ತೆ, ಅದ್ರ ಮೇಲೇ ತೊಟ್ಟಿ ಗಿಟ್ಟಿ ಎಲ್ಲ ಇಟ್ಬಿಟ್ಟು, ಅಂದರೆ ಪಾಟು, ಗ್ರೋ ಬ್ಯಾಗ್ಸ್ ಇಂಥವೆಲ್ಲ ಇಟ್ಬಿಟ್ಟು ಟೆರೆಸನ್ನು ಗಾರ್ಡನ್ನ ಸ್ಟಾರ್ಟ್ ಮಾಡ್ತಾರೆ. ನಾನೇನು ಮಾಡಿದೆ, ಆ ಥರ ಸ್ಟಾರ್ಟ್ ಮಾಡಲಾರ್ದೆ ಫಸ್ಟ್ ಸಿಮೆಂಟ್ ತೊಟ್ಟಿ ಥರನೇ ಕಟ್ಕೊಳ್ಳೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡೆ. ಈ ನನ್ನ ಗಾರ್ಡನ್ ಒಂದು ಸರ್ತಿ ನನ್ನ ಟೆರೆಸನ್ನು ನೋಡಿ ನೀವು, ಅದು ಎಲ್ಲ ಈಕ್ವಲಾಗಿ ಒಂದೇ ಥರ ಇಲ್ಲ. ಈ ಗೋಡೆ ಪ್ಲೈನಾಗಿದೆ, ಈ ಗೋಡೆ ಸ್ವಲ್ಪ ಒಳಗೆ ಹೊರಗೆ ಹೋದಂಗಿದೆಯಲ್ಲ, ಅದು ಯಾತಕ್ಕೆ ಅನ್ನೋದ್ರ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟಾರ್ಟಿಂಗಲ್ಲಿ ನಾನು ಪ್ಲ್ಯಾನ್ ಮಾಡಿದ್ದು ಈ ಥರ ಚಪ್ರ, ಅಂದರೆ ಅದಕ್ಕೆ ಬಳ್ಳಿ ತರಕಾರಿ ಹಬ್ಬಕ್ಕೆ ಒಂದು ಅನುಕೂಲವಾಗಿರಲಿ ಅಂತ ಹೇಳಿಬಿಟ್ಟು ಈ ಥರ ರಾಡ್ಸು ಫಿಕ್ಸ್ ಮಾಡಿಬಿಟ್ಟು ಅದರ ಮೇಲೆ ನೆಟ್ಟು ಕಟ್ಟಿಬಿಟ್ಟು ಪ್ಲ್ಯಾನ್ ಮಾಡಿದ್ದೆ. ಈ ಸೈಡಿಂದ ನೋಡಿ ಅಲ್ಲಿ ತನಕನೂ ನೆಟ್ ಕಟ್ಟೋದು, ಅದರ ಮೇಲಿಂದ ಬೆಳೆಸ್ಕೊಳ್ಳೋದು ಅಂತ. ಆದರೆ ಆಮೇಲೆ ಸ್ವಲ್ಪ ನಾನು ಚೇಂಜ್ ಮಾಡಿದೆ ಪ್ಲ್ಯಾನನ್ನು. ಯಾತಕ್ಕೆ ಚೇಂಜ್ ಮಾಡಿದೆ ಅಂತ ಕೂಡ ಹೇಳ್ತೀನಿ ನಿಮಗೆ, ಓಕೆನಾ? ಸರಿ, ಇವಾಗ ನಾನು ಸಿಮೆಂಟ್ ತೊಟ್ಟಿ ಕಟ್ಟಬೇಕು ಅಂದ್ಕೊಂಡಾಗ ಫಸ್ಟು ನಾನು ಆಲೋಚನೆ ಮಾಡಿದ್ದು ಏನಂತ ಹೇಳಿದರೆ, ನಮಗೆ ಎಷ್ಟು ಜಾಗ ಇದೆ ಅಂತ ನೋಡಿ. ಈ ಸೈಡಿಗೆ ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಬಂದೆ, ಆ ಮೇಲ್ಗಡೆ ಎಷ್ಟು ಜಾಗ ಬಂದೋ ಅಷ್ಟು ಜಾಗಕ್ಕೆ ಶೀಟ್ ಹಾಕ್ಸಿದ್ವಿ. ಯಾಕಂತೇಳಿ ಮಳೆಗಾಲದಲ್ಲಿ ಬಟ್ಟೆ ಒಣಸೋಕ್ಕೆ ಒಂದು ಅನುಕೂಲ ಇರಲೇಬೇಕಾಗುತ್ತೆ, ಪ್ರತಿಯೊಬ್ಬರು ಮನೇಲಿ ಇರಲೇಬೇಕಾಗುತ್ತೆ. ಇಲ್ಲಾಂದರೆ ಮಳೆ ಬಂದಾಗ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡ್ರೂ ಕೂಡ ಬಟ್ಟೆ ಹಾಕೋಕ್ಕೆ ಪ್ರಾಬ್ಲಮ್ ಆಗೋಗುತ್ತೆ, ಮನೆ ಒಳಗೆಲ್ಲ ಹಾಕ್ಕೊತ ಇರಬೇಕಾಗುತ್ತೆ, ಗಲೀಜು ಕಾಣಿಸುತ್ತೆ. ಅದಕ್ಕೋಸ್ಕರ ಒಂದು ಸೈಡಿಗೆ ನಾನು ಮನೆ ಕಟ್ತಾನೆ ಈ ವರ್ಕೆಲ್ಲ ಮಾಡಿಸ್ತಾ, ಅಂದರೆ ಬಿಲ್ಡರ್ ಹತ್ರ ಎಲ್ಲ ಬೇರೆ ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು ಶೀಟ್ ಹಾಕ್ಸಿದ್ವಿ. ಆಮೇಲೆ ಇನ್ನೊಂದು ಮನೆ ಕಟ್ತಾನೆ ಪ್ಲ್ಯಾನ್ ಮಾಡಿದ್ದೇನೆಂದರೆ ಒಂದು ನಲ್ಲಿ ಯಾಕೆ ಅಂತೇಳಿ ನಾನು ಗಿಡ ಇಡಬೇಕಂತ ಫಸ್ಟೇ ಪ್ಲ್ಯಾನಲ್ಲಿತ್ತು. ಈಗಲೂ ಕೂಡ ಬೆಂಗಳೂರು ಸೈಡಲ್ಲೆಲ್ಲ ಒಂದು ಬಟ್ಟೆ ಒಗೆಯೋಕ್ಕೆ ಅಂತ ಒಂದು ನಲ್ಲಿ ಕನೆಕ್ಷನ್ ಕೊಟ್ಟಿರ್ತಾರೆ. ಆದರೆ ಏನಂತೇಳಿದ್ರೆ ಸೇಮ್ ಅದೇ ಹೈಟಲ್ಲಿರುತ್ತೆ. ಆ ಹೈಟಲ್ಲಿದ್ದವು ನಮಗೆ ಪ್ರೆಷರ್ ಬರೋಲ್ಲ. ಅದಕ್ಕೋಸ್ಕರ ಈ ವಾಟರ್ ಟ್ಯಾಂಕನ್ನು ಮೇಲ್ಗಡೆ ಇಡಬೇಕು, ಯಾವಾಗಲೇ ಆಗಲಿ ಸ್ವಲ್ಪ ಮೇಲಲ್ಲಿ ಇಡಬೇಕು. ಒಂದು ವೇಳೆ ನಿಮ್ಗೆ ಈ ಥರ ಅನುಕೂಲ ಇಲ್ಲದಿದ್ದರೆ ಸ್ಟ್ಯಾಂಡ್ ಹಾಕಿಬಿಟ್ಟು ಮೇಲ್ಗಡೆ ವಾಟರ್ ಟ್ಯಾಂಕ್ ಇಡೋಂಥ ಪ್ಲ್ಯಾನ್ ಮಾಡ್ಕೊಳ್ಳಿ, ಓಕೆನಾ? ಇದು ಫಸ್ಟು. ಆಮೇಲೆ ಸೆಕೆಂಡ್ ಏನಂದರೆ, ನಮಗೆ ಇದು ವೆಸ್ಟು ನೋಡ್ಕೊಳ್ಬೇಕಾಗತ್ತೆ ನಾವು. ಯಾಕಂದ್ರೆ ಗಿಡ ಬೆಳೆಸ್ಕೊಳ್ತಾ ಒಂದು ಸರ್ತಿ ಏನಾಗುತ್ತೆ ಅಂದರೆ, ಈ ಸೌತ್ ಸೈಡಿಂದ ಈ ಗಾಳಿ ಜಾಸ್ತಿ ಬಂದವಾಗ ಗಿಡಗಳೆಲ್ಲ ಬಿದ್ದು ಹೋಗೋದು ಅಥವಾ ಸರಿಯಾಗಿ ಬೆಳೆಯದೇ ಇರೋದು ಆಗುತ್ತೆ. ಅದಕ್ಕೋಸ್ಕರನೇ ವೆಸ್ಟು ನೋಡ್ಕೊಂಡ್ಬಿಟ್ಟು ಆಮೇಲೆ ನಾವು ಪ್ಲ್ಯಾನ್ ಮಾಡ್ಕೊಳ್ಬೇಕು. ಇದು ನೋಡಿ, ರಾಡ್ ಹೊಡಿಸಿದ್ದು ಈ ಥರ. ಹಾಗೆ ವಾಟ್ರ್ ಹೋಗೋಕ್ಕೆ ಒಳ್ಳೆಯ ಒಂದು ನಮಗೆ ಡ್ರೈನೇಜ್ ಇದು ಬೇಕಾಗುತ್ತೆ. ಯಾವಾಗಲೇ ಆಗಲಿ ಡ್ರೈನೇಜ್ ಸೈಡಿಗೆ ಸ್ವಲ್ಪ ಸ್ಲೋಪ್ ಇರಬೇಕು. ಆಮೇಲೆ ನಾನು ಸಿಮೆಂಟ್ ತೊಟ್ಟಿ ಪ್ಲ್ಯಾನ್ ಮಾಡ್ಕೊಳ್ಳುವಾಗ ಏನು ಮಾಡಿದೆ ಅಂದರೆ, ಈ ಕೆಳಗಡೆ ಗೋಡೆ ಇರುತ್ತಲ್ಲ, ನಮ್ಮ ಮನೆ ವಾಲ್ ಇರುತ್ತೆ ನೋಡಿ, ಅದರ ಮೇಲ್ಗಡೆನೇ ನಾವು ಸಿಮೆಂಟ್ ತೊಟ್ಟಿ ಬರುವಾಗೆ ಪ್ಲ್ಯಾನ್ ಮಾಡಿಕೊಂಡ್ರೆ ನಮ್ಗೆ ಅದ್ರ ವೆಯ್ಟ್ ಎಲ್ಲ ಆ ಗೋಡೆ ಮೇಲೆ ಬೀಳುತ್ತೆ. ಪಿಲ್ಲರ್ ಇದೆ ನೋಡಿ, ಆ ಪಿಲ್ಲರು ತೊಗೊಳುತ್ತೆ ಆ ವೆಯ್ಟನ್ನು. ಅದೇ ನಾವು ಇನ್ನೊಂದು ಸ್ವಲ್ಪ ಈ ಕಡೆ ಮಾಡಿದ್ವಿ ಅಂದ್ಕೊಳ್ಳಿ, ಆವಾಗ ಏನಾಗುತ್ತೆ ಅಂದರೆ ರೂಮ್ ಮಧ್ಯದೊಳಗೆ ಬಂದುಬಿಡುತ್ತೆ. ಆವಾಗ ವೆಯ್ಟ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಾವು ಮಣ್ಣು ಗೊಬ್ಬರ ಎಲ್ಲ ತುಂಬಿಸಿ ಗಿಡ ಎಲ್ಲ ನೆಡೋರಷ್ಟಕ್ಕೆ ವೆಯ್ಟ್ ಜಾಸ್ತಿ ಆಗಿ ಹೋಗುತ್ತೆ, ಪ್ರಾಬ್ಲಮ್ ಏನಾದ್ರು ಬರ್ಬೋದು ಅಂತ ನಾನು ಮುಂದೆ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಈ ಥರ ಇದು ಮಾಡಿದ್ದೆ. ಇನ್ನೊಂದು ಏನಂತೇಳಿದರೆ, ತುಂಬ ಜನರಿಗೆ ಒಂದು ಡೌಟ್ ಏನಂತೇಳಿದರೆ, ಟೆರೆಸ್ ಗಾರ್ಡನ್ ಸ್ಟಾರ್ಟ್ ಮಾಡಿದರೆ ಮನೆಗೆ ಏನಾರು ಆಗುತ್ತಾ ಅಂತ ಕೇಳ್ತಾರೆ. ಏನೂ ಆಗೋಲ್ಲ ಫ್ರೆಂಡ್ಸ್. ಈಗ ನಿಮ್ಮ ಮನೆಗೆ ಒಂದು 100 ಜನ ಬಂದಿರ್ತಾರೆ ಅಂದ್ಕೊಳ್ಳಿ, ಆ 100 ಜನ ಏನಾದರೂ ನಾವು ಒಂದು ಪಾರ್ಟಿ ಗಿಟಿ ಮಾಡ್ಕೊಂಡಾಗ ಮೇಲೆ ನಿಂತ್ಕೊಂಡಿರಲ್ವ, ಅವಾಗ ಅದು ಬಿದ್ದು ಹೋಗ್ತಾರೆ ಅವರು, ಇಲ್ಲ ತಾನೇ? ಆ ಥರನೇ ಗಿಡ ನೆಟ್ಟ ತಕ್ಷಣ ಅಥವಾ ಪಾಟಲ್ಲಿ ಇಟ್ಟ ತಕ್ಷಣ ಯಾವುದೇ ಥರದಲ್ಲೇ ಅದಕ್ಕೆ ಟೆರೆಸ್ಸಿಗೆ ಹಾನಿ ಆಗೋಲ್ಲ. ಅಷ್ಟಕ್ಕೂ ನಿಮ್ಗೆ ಅನುಮಾನ ಇತ್ತು ಅಂದ್ಕೊಳ್ಳಿ, ಒಂದು ಸರ್ತಿ ನಿಮ್ಮ ಇಂಜಿನಿಯರ್ ಹತ್ರ ಕರೆಸಿ ಕೇಳಿಸ್ಕೊಳ್ಳೋದು. 20-30 ವರ್ಷದ್ದು ಹಳೇದಾದರೆ ಸ್ವಲ್ಪ ಅನುಮಾನ ಪಡಬೇಕು, ಬಿಟ್ಟರೆ ಈಗ ರೀಸೆಂಟಾಗಿ 15 ವರ್ಷದಿಂದ ಕಟ್ಟಿದ ಮನೆಗಳಿಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಯಾವುದೇ ಮನೆ ಕಟ್ಟಿದ್ರು ಇನ್ನೊಂದು ಫ್ಲೋರ್ ಹಾಕ್ಕೊಳ್ಳೋಷ್ಟು ಸ್ಟ್ರಾಂಗಾಗಿ ಕಟ್ಟಿರ್ತಾರೆ, ಎಂಥ ಇಂಜಿನಿಯರ್ ಆದರೂ ಕೂಡ. ಆದರೂ ಒಂದು ಸರ್ತಿ ನಿಮ್ಮ ಕನ್ಫರ್ಮಿಗೆ ಕೇಳ್ಕೊಳ್ಳಿ ನೀವು,
ಓಕೆನಾ? ಸರಿ, ಈಗ ಈ ಸಿಮೆಂಟಿಂದ ಇದ್ರ ಬಗ್ಗೆ ನಾನು ಸ್ವಲ್ಪ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಕೆಳಗಡೆಯಿಂದ 1 ಫೀಟ್ ಮೇಲ್ಗಡೆ ಮಾಡಿಸಿದ್ದೀನಿ. ಯಾಕೆ ಅಂತೇಳಿದರೆ ಯಾವುದೇ ಕಾರಣಕ್ಕೂ ಟೆರೆಸಿನ ಮೇಲೆ ನೀರು ನಿಂತ್ಕೊಳ್ಬಾರ್ದು ಅಂತ. ಹಾಗೆ ಆ ವಾಲ್ ಇದೆ ನೋಡಿ, ಆ ವಾಲಿಂದ ಕೂಡ ಈ ಕಡೆ ಕೂಡ ನಾನು ಒಂದು ಇಟ್ಟಿಗೆಯಷ್ಟು ಅದಕ್ಕೆ ಜಾಗ ತಗೊಟ್ಟಿದ್ದೀನಿ. ಅಂದರೆ ಆ ವಾಲ್ ಪಕ್ಕಕ್ಕೆ ಇನ್ನೊಂದು ವಾಲ್ ಬಂದಿದೆ, ಅಂದರೆ ಫೇಕ್ ವಾಲ್ ಇನ್ನೊಂದು ಕಟ್ಬಿಟ್ಟಿದ್ದೀನಿ. ಯಾಕಂತೇಳಿದರೆ ನೀರು ಆ ವಾಲಿಗೆ ತಾಗಬಾರ್ದಂತ. ನಾವು ಮಣ್ಣು ಗೊಬ್ಬರ ಹಾಕಿದವಾಗ ಏನಾಗುತ್ತೆ ಅಂದರೆ ಅದರಲ್ಲಿ 24 ಅವರ್ಸ್ ನೀರಿನ ಪಸೆ ಇರುತ್ತೆ. ಆ ನೀರಿನ ಪಸೆ ಇದ್ದಾಗ ಆ ವಾಲ್ ತೊಗೊಂಡ್ಬಿಟ್ಟು ಮೆಲ್ಲಕ್ಕೆ ಕ್ರಮೇಣವಾಗಿ ಒಂದು 5-10 ವರ್ಷಕ್ಕೆ ಕೆಳಗಡೆ ನಮಗೆ ನೀರಿನ ಇದು ಕಾಣಿಸ್ತಾ ಇರುತ್ತೆ, ತೇವಾಂಶ ಕಾಣಿಸ್ತಾ ಇರುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಅಂದರೆ ಇನ್ನೊಂದು ಇದು ಕಟ್ಟಿದ್ದೀನಿ. ಇದು ತುಂಬ ಆಳವಾಗಿ ಮಾಡಿದ್ದೀನಿ ನಾನು. ಅಂದರೆ ನಮ್ಮದು ವಾಲ್ ಎಷ್ಟಿದೆಯೋ ಅದು 4.5 ಫೀಟ್ ವಾಲ್ ಇದ್ದರೆ ಕೆಳಗಡೆಯಿಂದ 1 ಫೀಟ್ ಇತ್ತು ಬಿಟ್ಟಿದ್ದೀನಿ ನಾನು. 3.5 ಫೀಟು ಆಳ ಇದೆ ನೋಡಿ, ಇದು 2 ಫೀಟು ಅಗಲ ಇದೆ. ನೀವು ಮಾಡ್ಕೊಳ್ಬೇಕಂದ್ರೆ ಇಷ್ಟು ದೊಡ್ಡದೇನು ಬೇಕಾಗಿಲ್ಲ, ಸ್ವಲ್ಪ ಸಣ್ಣದೇ ಮಾಡಿಸ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ನನಗೆ ಸ್ವಲ್ಪ ಅದು ಅನುಭವ ಇರಲಾರ್ದು ಇಷ್ಟು ದೊಡ್ಡದು ಇಷ್ಟು ಆಳವಾಗಿ ಮಾಡ್ಕೊಂಡು ಇಷ್ಟು ಬೇಕಾಗಲ್ಲ. 3-4 ಇಟ್ಟಿಗೆದಿದ್ರೂ ಸಾಕಾಗುತ್ತೆ. ಇದು 5 ಇಟ್ಟಿಗೆ ಬಂದೆ ನೋಡಿ, 4 ಇಟ್ಟಿಗೆ ಇದ್ದರೆ ಸರಿಯಾಗುತ್ತೆ. ಇದು ನೋಡಿ, ಇದು ಫೌಂಡೇಶನಿಂದ ಬಂದಂಥ ಪಿಲ್ಲರ್ ಇದೆ. ಈ ಪಿಲ್ಲರಿಗೆ ಕೂಡ ನಾವು ವಾಟ್ರ್ ಆಗಲಿ ಮಣ್ಣಾಗಲಿ ಇದಕ್ಕೆ ತಾಗಿಸ್ಬಾರ್ದು. ಯಾಕಂತೇಳಿದರೆ ಪಿಲ್ಲರ್ ಅನ್ನೋದು ನಮ್ಮ ಮನೆಗೆ ತುಂಬ ಇಂಪಾರ್ಟೆಂಟ್. ಇದನ್ನು ಜಾಗ್ರತೆಯನ್ನು ನೋಡ್ಕೊಳ್ಬೇಕು. ಅದಕ್ಕೋಸ್ಕರ ಆ ಕಡೆ ಈ ಕಡೆ ಕೂಡ ಒಂದೊಂದು ಇಟ್ಟಿಗೆ ಇಟ್ಬಿಟ್ಟು ಮಧ್ಯದಕ್ಕೆ ನಾನು ಸೆಕ್ಯೂರ್ಡ್ ಮಾಡಿಬಿಟ್ಟಿದ್ದೀನಿ. ಅಂದರೆ ಯಾವುದೇ ಕಾರಣಕ್ಕೂ ಆ ಪಿಲ್ಲರಿಗೆ ನೀರು ತಾಗಬಾರ್ದು ಅಂತ. ಅದು ತುಂಬ ಇಂಪಾರ್ಟೆಂಟ್, ಅದೊಂದು ನೆನಪಿಡಿ. ಹಾಗೆ ಇದು ಕೂಡ ಒಂದು ಪಿಲ್ಲರೇ, ಇದು ಮಿಡ್ಲಲ್ಲಿದೆ. ಇದನ್ನು ನಾನು ಕಟ್ ಮಾಡಿಸ್ಬಿಟ್ಟು ತೆಗೆಸ್ಬಿಟ್ಟು ಸಿಮೆಂಟ್ ಹಾಕಿ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಯಾಕಂತೇಳಿದರೆ ಅದು ಮಿಡ್ಲಲ್ಲಿದ್ದು ನಮ್ಗೆ ಅಗತ್ಯ ಇಲ್ಲ. ಯಾಕೆ ಇನ್ನೊಂದು ಫ್ಲೋರ್ ನಾವು ಕಟ್ಟಲ್ಲ, ಇನ್ನೊಂದು ಫ್ಲೋರ್ ಕಟ್ಟೋದಾದ್ರೆ ಮಾತ್ರ ಅದು ಅಗತ್ಯ ಇರುತ್ತೆ. ಅದಕ್ಕೋಸ್ಕರ ಅದು ತೆಗೆಸ್ಬಿಟ್ಟೆ. ಆ ಸೈಡಿಗೆ ಈ ಸೈಡಿಗೆಲ್ಲ ಪಿಲ್ಲರ್ ಇದ್ದಿದ್ದು ಹಾಗೇ ಇದೆ. ಪಿಲ್ಲರಿಂದ ನಾವು ಸಪೋರ್ಟ್ ತಗೊಂಡಿರೋದ್ರಿಂದ ಮನೆಗೆ ಯಾವುದೇ ಥರದ್ದು ಪ್ರಾಬ್ಲಮ್ ಆಗೋಲ್ಲ. ಅದಕ್ಕೆ ಗೋಡೆ ಸೈಡಿಗೆ ಸಿಮೆಂಟಿನ ಕಟ್ಸ್ಕೊಳ್ಬೇಕು. ಒಂದು ವೇಳೆ ಮಿಡ್ಲಲ್ಲಿ ಬರುತ್ತೆ ಅನ್ನೋದಿದ್ರೆ ನಾನು ಹೇಳಿದ್ನಲ್ಲ ಈಗ ಅದು ತೆಗೆಸ್ಬಿಟ್ಟಿದ್ದೀನಿ ಅಂತ, ಆ ಲೈನಲ್ಲಿ ಹಾಕ್ಬೇಕು. ನಿಮ್ಮ ಕೆಳಗಡೆ ಎಲ್ಲೆಲ್ಲಿ ಪಿಲ್ಲರ್ ಬಂದಿದೆ ನಿಮ್ಗೆ ಐಡಿಯಾ ಇರುತ್ತೋ ಪಿಲ್ಲರಿಂದ ಪಿಲ್ಲರಿಗೆ ತಗೊಳ್ಳಿ ನೀವು, ಆವಾಗ ಯಾವುದೇ ಥರದ ಪ್ರಾಬ್ಲಮ್ ಇರಲ್ಲ. ನೋಡಿ, ಅದು ಪಿಲ್ಲರ್ ಮುಂದ್ಗಡೆ ಆ ಕಡೆ ಈ ಕಡೆ ಇಟ್ಟಿಗೆ ಇಟ್ಬಿಟ್ಟು ಮಧ್ಯದೊಳಗೆ ನೀರು ಹೋಗ್ಲಾರ್ದಿದ್ದಂಗೆ ಸಿಮೆಂಟು ಮಣ್ಣೆಲ್ಲ ತುಂಬಿಸ್ಬಿಟ್ಟು ಅದನ್ನ ಸೆಕ್ಯೂರ್ ಮಾಡಿಬಿಟ್ಟೆ. ಅದರಲ್ಲಿ ಯಾವುದೇ ಕಾರಣಕ್ಕೂ ನೀರು ಹೋಗಲ್ಲ. ಎಲ್ ಶೇಪಲ್ಲಿ ಮಾಡಿಸಿದ್ದೀನಿ ನಾನು ಇದನ್ನ. ಅಂದರೆ ಸ್ಟ್ರೈಟ್ ವಾಲ್ ಇದ್ದದ್ದು ನನಗೆ ಇದೇ ಸೈಡು, ಅದಕ್ಕೆ ಎಲ್ ಶೇಪಲ್ಲಿ ಮಾಡಿಸಿದ್ದೀನಿ. ಇದರಲ್ಲಿ ನೀರು ನಿಂತಿದೆ, ನೀವು ನೋಡ್ತಿರ್ಬೋದು. ಯಾಕೆ ನೀರು ಯಾಕೆ ನಿಂತಿದೆ ಅಂತ, ನೀರನ್ನು ನಾವು ಒಂದು 15-20 ದಿವಸ ನಿಲ್ಲಿಸಿ ನೋಡಿದವಾಗ ಎಲ್ಲಾದರೂ ನಮ್ಗೆ ಅದರ ಲೀಕೇಜ್ ಇದೆಯಾ ಹಂಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಲೀಕೇಜ್ ಎಲ್ಲ ಕಾಣಿಸ್ತಾ ಇದೆ. ಆ ಲೀಕೇಜ್ ಕಾಣಿಸಿದ್ದಕ್ಕೆ ನಾನು ಏನು ಮಾಡಿದೆ ಅಂದರೆ ಮತ್ತೊಂದು ಸರ್ತಿ ಸಿಮೆಂಟ್ ಹಾಕ್ಸ್ಬಿಟ್ಟು ವಾಟರ್ ಪ್ರೂಫ್ ಮಾಡಿಸಿದೆ ಒಳಗಡೆ, ಅಂದರೆ ಸಿಮೆಂಟ್ ತೊಟ್ಟೊಳಗೆ. ಇಲ್ಲಿ ನೋಡಿ, ಇದು ಸ್ವಲ್ಪ ನಾರ್ಮಲ್ ವಾಲ್ಗಿಂತ ಸ್ವಲ್ಪ ಹಿಂದಕ್ಕೆ ಹೋಗ್ಬಿಟ್ಟಿದೆ, ಅಂದರೆ ಹೊರಗಡೆ ಹೋಗಿದೆ, ಮನೆಯಿಂದ ಹೊರಗಡೆ ಹೋಗಿದೆ. ಇದು ಯಾತಕ್ಕೆನೂ ಕೂಡ ಹೇಳ್ತೀನಿ ನಾನು. ಅದರ ಮೇಲೊಂದು ಬೆಂಚ್ ಮಾಡಿಸ್ಬಿಟ್ಟಿದ್ದೀನಿ. ಯಾತಕ್ಕೆ ಹಿಂಗೆ ಹೊರಗೋಗಿದೆ, ಗಾಳೀಲಿ ಯಾಕಿದೆ ಅಂತೇಳಿದರೆ ಕೆಳಗಡೆ ಬೆಡ್ರೂಮಿಗೆ ಈ ಥರ ವಿಂಡೋ ಸೀಟ್ ಮಾಡಿಸಿದ್ದೀವಿ. ಈ ವಿಂಡೋ ಸೀಟ್ ಮಾಡಿಸಿರೋದ್ರಿಂದ ಇದೇನಾಗಿದೆ, ನಾರ್ಮಲ್ ವಾಲ್ಗಿಂತ ಸ್ವಲ್ಪ ಮುಂದಕ್ಕೆ ಹೊರಗಡೆ ತೊಗೊಂಡ್ಬಿಟ್ಟಿದ್ದಾನೆ ಬಿಲ್ಡರು. ಅದರಿಂದ ನಮಗೆ ಒಳಗಡೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಹೊರಗಡೆನೂ ನಮಗೆ ಸ್ವಲ್ಪ ಹೊರಗಡೆ ಹೋದಂಗಿರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಭಾರ ಇಡೋಕ್ಕೆ ಬರಲ್ಲ ಅಲ್ಲಿ, ಯಾಕಂದರೆ ಅದು ಪಿಲ್ಲರಿಂದ ಹೊರಗಡೆ ಇದೆ, ವಾಲ್ಗಿಂತ ಹೊರಗಡೆ ಇರೋದ್ರಿಂದ ಜಾಸ್ತಿ ಅದರ ಮೇಲೆ ಭಾರ ಇಡೋಕ್ಕೆ ಬರಲ್ಲ. ಅದು ನೋಡ್ಕೊಂಡ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡೆ. ಹಾಗೆ ಇಲ್ಲಿ ನಾವು ರಾಡ್ಸ್ ಹೊಡ್ತಾ ಕೂಡ ಸ್ಟ್ರಾಂಗಾಗಿ ಇದು ಮಾಡಬೇಕು. ಯಾವುದೇ ಥರದ ಗೋಡೆಗೆ ಹಾನಿ ಆಗಲಾರ್ದಿದ್ದಂಗೆ ಫಿಟ್ ಮಾಡಿಸ್ಕೊಬೇಕು. ಇಲ್ಲಿ ದೊಡ್ಡದೊಂದು ಜಾಗ ತೋರಿಸಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಇದು ನೋಡಿ ಒಂದು ಬೆಂಚ್ ಮಾಡಿಸಿದ್ದೀನಿ. ಈ ಬೆಂಚ್ ಯಾಕೆ ಅಂತೇಳಿದರೆ ಸಾಯಂಕಾಲದ ಹೊತ್ತಿಗೆ ಕೂತ್ಕೊಳ್ಳೋಕ್ಕಾಗತ್ತೆ, ಇಲ್ಲಾಂದರೆ ಎಲ್ಲ ಒಂದು ಸ್ವಲ್ಪ ದಿಂಬು ಹಾಕ್ಕೊಂಡು ಮಲ್ಕೊಂಡು ತಣ್ಣಗೆ ಗಾಳಿ ಏನಾದ್ರು ಇದು ಮಾಡೋಕ್ಕಾಗುತ್ತೆ. ಹಾಗೆ ನಾವು ಏನಾರು ಹಾರ್ವೆಸ್ಟ್ ಮಾಡ್ಕೊಂಡಾಗ ಇಟ್ಕೊಳ್ಳೋದು ತೋರ್ಸೋಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ಬೆಂಚ್ ಇದು ಮಾಡಿದ್ದೀನಿ ನೋಡಿ. ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಈಗ ಮೇಲ್ಗಡೆ ಇದೆ ನೋಡಿ, ಇದನ್ನು ನಾನು ಫಸ್ಟು ಹೇಳಿದ್ನಲ್ಲ, ಇಲ್ಲಿ ನಾನು ಬಳ್ಳಿ ತರಕಾರಿ ಎಲ್ಲ ಬೆಳೆಸ್ಬೇಕಂತ ಪ್ಲ್ಯಾನ್ ಮಾಡಿದ್ದೆ. ಅದ್ರ ಕೋತಿಗಳ ಕಾಟದಿಂದ ಅದನ್ನು ಹಾಗೆ ಬಿಟ್ಟೆ. ನಾನು ಸಿಮೆಂಟ್ ತೊಟ್ಟಿ ಕಟ್ಟಿದ್ರ ಮೇಲೂ ಕೂಡ 1.5 ಇಯರ್ಸು ಹಾಗೇ ಬಿಟ್ಬಿಟ್ಟಿದ್ದೆ. ಯಾಕಂತೇಳಿದರೆ ನನಗೆ ಜಾಲಿ ಹಾಕ್ಸೋಕ್ಕೆ ಜನ ಸಿಕ್ಕಿದ್ದಿರಲಿಲ್ಲ, ಅದು ಇಂಪಾರ್ಟೆಂಟು. ಈಗ ನಾವು ಕೆಳಗಡೆ ಎಲ್ಲ ಒಂದು ಲೇಯರ್ ಸಿಮೆಂಟ್ ಹಾಕ್ಸಿದ ಮೇಲೆ ಗಿಡ ಬೆಳೆಸ್ಕೊಳ್ಬೇಕಿದ್ರೆ ಹೀಗೆ ಬಿಡೋಕ್ಕಾಗಲ್ಲ. ಇದಕ್ಕೆ ವಾಟರ್ ಪ್ರೂಫ್ ಕೂಡ ಪೇಂಟ್ ಹಾಕ್ಸ್ಕೊಳ್ಬೇಕಂತ ಅದ್ರ ಬಗ್ಗೆ ಕೂಡ ಹೇಳ್ತೀನಿ ನಾನು. ನೋಡಿ, ಆಮೇಲೆ ಈ ನೀರೆಲ್ಲ ತೆಗೆದುಬಿಟ್ಟು ಮತ್ತು ಇನ್ನೊಂದು ಇದಾದ್ರ ಮೇಲೆ, ಅಂದರೆ ಇನ್ನೊಂದು ಲೇಯರ್ ಸಿಮೆಂಟ್ ಹಾಕ್ಸಿದ ಮೇಲೆ ಅದಕ್ಕೆ ಮಣ್ಣು ಗೊಬ್ಬರ ಎಲ್ಲ
ತುಂಬಿಸಿದ್ದೀನಿ ನೋಡಿ. ಈ ಥರ ಮಣ್ಣು ಗೊಬ್ಬರ ತುಂಬಿಸಿದಾಗ ಯಾವುದೇ ಥರದ್ದು ನೀವು ಹಣ್ಣಿನ ಗಿಡ ಬೆಳೆಸ್ಕೊಳ್ಬೋದು. ಅಂದರೆ ನಿಮ್ಮ ಹತ್ರ ಕೋತಿಗಳ ಕಾಟ ಇಲ್ದಿದ್ದರೆ ಹಣ್ಣಿನ ಗಿಡ ಬೆಳೆಸ್ಕೊಳ್ಬೋದು. ದೊಡ್ಡ ದೊಡ್ಡದು ಯಾವುದೇ ಥರದ್ದು ನೀವು ಮರದ ಟೈಪಿಂದ ಬೆಳೆಸ್ಕೊಳ್ಬೋದು. ಇದರಲ್ಲಿ ಧಾರಾಳವಾಗಿ ಬೆಳೆಯುತ್ತೆ. ಹಾಗೆ ನೋಡಿ, ಇದು ನನ್ನ ಜಾಲಿ ಕತೆ. ಈ ಜಾಲಿ ಯಾಕೆ ಹಾಕ್ಸಿದ್ದು ಅಂತ ಹೇಳಿದರೆ, ಮಂಗಗಳು ಜಾಸ್ತಿ ಇದೆ ನಮ್ಮ ಏರಿಯಾದಲ್ಲಿ. ನಮ್ಮ ಮನೆ ಆ ಸೈಡಿಗೆಲ್ಲ ಮರಗಳು ಕಾಣಿಸೋದು ನೋಡಿ, ಅದು ಪೂರ್ತಿ ಮಾವಿನ ತೋಟ ಇರೋದ್ರಿಂದ ಮಂಗಗಳು ಆರಾಮಾಗಿ ಬಂದುಬಿಡುತ್ತೆ ನಮ್ಮ ಮನೆಗೆ. ಈ ಮೇಲ್ಗಡೆ ಎಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಜಾಲಿ ಹಾಕ್ಸ್ಬಿಟ್ಟಿದ್ದೀನಿ. ಅಂದರೆ ಇಲ್ಲೂ ಕೂಡ ಮೇಲ್ಗಡೆಯಿಂದ ಅದಕ್ಕೆ ಮಂಗಗಳು ಬರೋಕ್ಕಾಗಲ್ಲ, ಹಾಗೆ ಒಂದು ಹಕ್ಕಿ ಕೂಡ ಬರೋಕ್ಕಾಗಲ್ಲ. ಹಕ್ಕಿ ಬರೋಷ್ಟು ಜಾಗ ಬಿಟ್ಟರೆ ಏನಾಗುತ್ತೆ ಅಂದರೆ ಮಂಗ ಕೈ ಹಾಕಿಬಿಟ್ಟು ಅದರೊಳಗಿಂದ ತರ್ಕಾಯ್ತೀನಿ. ಆದರೆ ನಾನಿಲ್ಲೊಂದು ಪ್ರಾಬ್ಲಮ್ ಏನು ಮಾಡಿದ್ದೀನಿ ಅಂದರೆ, ಇನ್ನೂ ಹೈಟ್ ಮಾಡಿಸ್ಬೇಕಿತ್ತು. ಹೈಟ್ ಮಾಡಿಸಿದವಾಗ ಪೂರ್ತಿ ಕಂಪ್ಲೀಟಾಗಿ ಇದು ಪಂಜರ ಇದ್ದಂಗೆ ಇರುತ್ತೆ. ಅದ್ರ ಒಳಗಡೆ ನೆಟ್ ಕಟ್ಟಿಬಿಟ್ಟು ನಾನು ತರಕಾರಿ ಬೆಳೆಸ್ಕೊಳಕ್ಕಾಗ್ತಿತ್ತು. ಇವಾಗ ಹಾಗೆ ಬಿಟ್ಟಿರೋದ್ರಿಂದ ಆ ಮೇಲ್ಗಡೆ ತರಕಾರಿ ಬೆಳೀತು ನೋಡಿ, ಆವಾಗ ಏನಾಗುತ್ತೆ ಅಂದರೆ ಮಂಗ ಮೇಲೆ ಕೂತ್ಕೊಂಡ್ಬಿಟ್ಟು ಕೈ ಹಾಕಿ ಕೆಳಗಡೆಯಿಂದೆಲ್ಲ ತಿಂತಾ ಇರುತ್ತೆ. ಅಂದರೆ ಬಳ್ಳಿ ತರಕಾರಿ. ಈ ಕೆಳಗಡೆ ಇದ್ದದ್ದೇನು ಯಾವುದೇ ಥರ ಪ್ರಾಬ್ಲಮ್ ಇರಲ್ಲ. ಆ ಥರ ಬಳ್ಳಿಲಿದ್ದವಾಗ ಮಾತ್ರ ಒಂದು ಸ್ವಲ್ಪ ಪ್ರಾಬ್ಲಮ್ಮು. ಮಿಡಿ ಇದ್ದವಾಗ ಒಳಗೆ ಹಾಕ್ಕೊಳ್ಬೇಕಾಗತ್ತೆ. ಅದೊಂದು ದೊಡ್ಡ ಕೆಲಸ ನನಗೆ. ಈಗ ತೊಂಡೆ ಬಳ್ಳಿ ಇದೆ, ಪೂರ್ತಿ ತೊಂಡೆಕಾಯಿ ಎಲ್ಲ ಅದೇ ಮಂಗನೇ ತಿಂದ್ಕೊಂಡು ಹೋಗ್ತಾಯಿದೆ. ಇದು ಒಂದು ನಾನು ತಪ್ಪು ಮಾಡಿದ್ದೀನಿ. ಇದನ್ನು ಹೇಗಾದರೂ ಸರಿ ಮಾಡ್ಕೊಳಕ್ಕಾಗತ್ತಾ ಅಂತ ಆಲೋಚನೆ ಮಾಡ್ತಾಯಿದ್ದೀನಿ. ಈ ವರ್ಷ ಆದರೆ ಯಾವುದೇ ಥರ ಪ್ಲ್ಯಾನಿಂಗ್ ಇಲ್ಲ ಇದನ್ನು ಸರಿ ಮಾಡೋದು. ನೆಕ್ಸ್ಟ್ ಇಯರಿಗೆ ಏನಾದರೂ ಇದು ಸ್ವಲ್ಪ ಹೈಟ್ ಮಾಡೋಕ್ಕಾಗುತ್ತಾ ಅಂತ ಆಲೋಚನೆ ಮಾಡ್ತೀನಿ. ಇದು ನನ್ನ ಟೆರೆಸ್ ಗಾರ್ಡನ್ ಬಂದಂಥ ಸ್ಟೋರಿ. ಒಂದು 5-6 ವರ್ಷದಿಂದ ಪ್ರಾಜೆಕ್ಟು. ಕೆಳಗಡೆ ವಾಟರ್ ಪ್ರೂಫ್ ಪೇಂಟಿಂಗ್ ಮಾಡ್ಕೊಳ್ಬೇಕು. 2 ವರ್ಷಕ್ಕೊಂದು ಸರ್ತಿನಾರು ಪೇಂಟ್ ಮಾಡ್ಕೊತ ಇದ್ದರೆ ನಿಮಗೆ ಯಾವುದೇ ಥರದ ಪ್ರಾಬ್ಲಮ್ ಇರಲ್ಲ. ಮನೆಯವರ ಹತ್ರದಿಂದ ನಿಮಗೆ ಬೈಗುಳ ಇರಲ್ಲ. ನಮ್ಮ ಹಾಬಿನೂ ಇದಾಗುತ್ತೆ, ಹಾಗೆ ಮನೆ ಸೇಫ್ಟಿ ಕೂಡ ನಮಗೆ ತುಂಬ ಇಂಪಾರ್ಟೆಂಟು. ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಬರಬೇಕಾಗತ್ತೆ. ಇದನ್ನು ಮಾತ್ರ ಮುಖ್ಯವಾಗಿ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಹಾಗೆ ಇನ್ನೂ ಸೆಕ್ಯೂರ್ಡ್ ಇರಬೇಕಂತ ಹೇಳಿದರೆ ಸ್ಟ್ಯಾಂಡ್ ಮೇಲೆ ಗಿಡ ಇಡಿ, ಆವಾಗ ಇನ್ನೂ ಚೆನ್ನಾಗಿರುತ್ತೆ ನಿಮ್ಮ ಟೆರೆಸ್ ಗಾರ್ಡನ್. ಇದು ಫ್ರೆಂಡ್ಸ್ ನನ್ನ ಟೆರೆಸ್ ಗಾರ್ಡನ್ ಜರ್ನಿ. ಒಂದು 5-6 ವರ್ಷದ ಪ್ರಾಜೆಕ್ಟ್ ಇದು. ಹೇಗನ್ನಿಸ್ತಂತ ಕಾಮೆಂಟಲ್ಲಿ ಹೇಳಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವೀಡಿಯೋಗೋಸ್ಕರ ಕಾಯ್ತಾಯಿರಿ. ಒಳ್ಳೆ ವೀಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.